ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಲೇಟೆಸ್ಟ್ ಅಪ್ಡೇಟ್ ಕೂಡ ಏನೋ ಸಮಸ್ಯೆ ಏನೋ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯುವನಿಧಿ ಯೋಜನೆ ಅಮೌಂಟ್ ಕೂಡ ಕ್ರೆಡಿಟ್ ಕೂಡ ಆಗಿದೆ. ಜೂನ್ವರೆಗೂ ಸಾಕಷ್ಟು ಜನಕ್ಕೆ ಕ್ರೆಡಿಟ್ ಕೂಡ ಮಾಡಿದ್ದಾರೆ. ನಿಮಗೂ ಕೂಡ ಕ್ರೆಡಿಟ್ ಆಗಿರುತ್ತೆ. ದಯವಿಟ್ಟು ನಿಮ್ಮ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಯಾಕೆಂದ್ರೆ ಪೆಂಡಿಂಗ್ ಇರೋ ಅಮೌಂಟ್ ಎಲ್ಲ ಅಂತ ರಿಲೀಸ್ ಕೂಡ ಮಾಡಿದ್ರು. ಟಿಲ್ ಜೂನ್ವರೆಗೂ ಕೂಡ ಹಾಕಿದ್ದಾರೆ. ನಿಮ್ದು ಡಿ ಸ್ಟೇಟಸ್ ಏನಿದೆ ಅಂತ ಹೇಳಿ ದಯವಿಟ್ಟು ನೋಡಿ. ಅಲ್ಲಿ ನಿಮಗೆ ಕರೆಕ್ಟಾಗಿ ಸೆಲ್ಫ್ ಡಿಕ್ಲರೇಷನ್ ಕೂಡ ಎಲ್ಲಾ ತಿಂಗಳು ಮಾಡಿದ್ರೆ ನಿಮಗೆ ಬರುತ್ತೆ. ಕೆಲವರು ಏನ್ ಮಾಡಿದ್ರು ಅಂದ್ರೆ ಯುವನಿಧಿ ಯೋಜನೆ ರದ್ದಾಗ್ಬಿಡ್ತು ಅಂತ ಹೇಳಿ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿಲ್ಲ. ಅಂತವರಿಗೆ ಬಂದಿಲ್ಲ. ಇನ್ನು ಯಾರಿಗೂ ಬಂದಿದೆ. ಅದು ವೆರಿ ಬಿಗ್ ಅಪ್ಡೇಟ್. ಇನ್ನು ಕೆಲವರಿಗೆ ಹೈಯರ್ ಸ್ಟಡೀಸ್ ಅಂತ ತೋರಿಸಿದೆ, ಪ್ಲಸ್ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಕ್ ಆಗ್ತಿಲ್ಲ ಅಂತ ಮಾಹಿತಿ ಬಂದಿದೆ. ನಿಮ್ದೇನಾದ್ರು 2 ಇಯರ್ ಆಗಿದ್ರೆ ನಿಮಗೆಲ್ಲ ಯುವನಿಧಿ ಯೋಜನೆ ರದ್ದಾಗಿದ್ರೆ ನಿಮಗೆ ಮಾಡೋಕ್ಕಾಗೋದಿಲ್ಲ. ಹೈಯರ್ ಎಜುಕೇಶನ್ ಅಂದ್ಬಿಟ್ಟು ನೀವು ವ್ಯಾಲಿಡ್ ಆಗಿ ಹೈಯರ್ ಎಜುಕೇಶನ್ ಮಾಡ್ತಾ ಇದ್ರೆ ಇಗ್ನೋರ್ ಮಾಡಿ. ಲೈಕ್ ನೀವು ಹೈಯರ್ ಎಜುಕೇಶನ್ ಮಾಡ್ತಾರೆ ನಿಮಗೆ ಬರೋದಿಲ್ಲ. ಇಲ್ಲಾಂದ್ರೆ ನಿಮಗೆ ಬರ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಯುವನಿಧಿ ಇಲಾಖೆನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಾಂದ್ರೆ ಹತ್ತಿರದ ನಿಮ್ಮ ಆಫೀಸ್ಗೆ ಹೋಗಿ, ಬೆಂಗಳೂರಲ್ಲಿ CSL ಆಗಿರ್ಬೋದು, ಹತ್ತಿರದಲ್ಲಿ ನಿಮಗೆ ಆಫೀಸ್ಗೆ ಹೋಗಿ ಒಂದ್ಸಲ ಕಾಂಟ್ಯಾಕ್ಟ್ ಕೂಡ ಮಾಡ್ಕೊಳ್ಳಿ. ಡಿಪಾರ್ಟ್ಮೆಂಟ್ ಯಾವ್ದು ಬರುತ್ತೆ ನಿಮಗೆ ಆಲ್ರೆಡಿ ಗೊತ್ತಿದೆ ಅನ್ಕೋತೀನಿ. ಇಂಡಸ್ಟ್ರಿಯಲ್ ಟ್ರೈನಿಂಗ್ ಅಂಡ್ ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ. ಒಂದು ಬಾರಿ ನೀವು ಲೈಕ್ ಇಲಾಖೆನ ಕಾಂಟ್ಯಾಕ್ಟ್ ಮಾಡಿಕೊಂಡು ಲೈಕ್ ಕ್ಲಾರಿಫಿಕೇಶನ್ ತಗೊಳ್ಳಿ. ಸಮಸ್ಯೆ ಇದ್ರೆ ದಯವಿಟ್ಟು ಇಲಾಖೆಗೆ ಹೋಗಿ ಭೇಟಿ ನೀಡಿ. ಬಿಕಾಸ್ ಯಾಕಂದ್ರೆ ಕೆಲವರಿಗೆ ಇಂಪಾರ್ಟೆಂಟ್ ಆಗದಿರ್ಬೋದು, ಕೆಲವರಿಗೆ ಈ 3,000 ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ. ಹಾಗಾಗಿ ಇದು ಮಾಡ್ಕೊಳ್ಳಿ. ಲೈಕ್ ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಕೆಲವರಿಗೆ ಆಧಾರ್ ಫೆಚ್ ಕೂಡ ಆಗ್ತಾ ಇಲ್ಲ, ಎರರ್ ಕೂಡ ಬರ್ತಾ ಇದೆ. ಲೈಕ್ ಎಲ್ಲರಿಗೂ ಕೂಡ ಇದೇ ರೀತಿ ಸಮಸ್ಯೆ ಕೂಡ ಆಗಿರುತ್ತೆ. ಯಾರಿಗೆ ಈ ರೀತಿ ಸಮಸ್ಯೆ ಕೂಡ ಆಗಿದೆ ದಯವಿಟ್ಟು ಒಂದ್ಸಲ ಇಲಾಖೆಯನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ. ಬಿಕಾಸ್ ಯಾಕಂದ್ರೆ ಕೆಲವರಿಗೆ ಯೋಜನೆ ರದ್ದು ಮಾಡಿರೋ ಕಾರಣ ಎಲ್ಲರಿಗೂ ಕೂಡ ಕೊಡ್ತಾ ಇಲ್ಲ. ಕೆಲವರು ನಿಲ್ಲಿಸಿದ್ದಾರೆ, ಹಾಗಾಗಿ ಸಮಸ್ಯೆ ಕೂಡ ಆಗ್ತಿದೆ. ಜುಲೈ ಎಂಡ್ ಒಳಗಡೆ ಅಮೌಂಟ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದಾಜು ನಿಮಗೆ ಆಲ್ರೆಡಿ ಅಮೌಂಟ್ ಕೂಡ ಒಂದು ಮಟ್ಟದಲ್ಲಿ ಎಲ್ಲರೂ ಕೂಡ ಕ್ಲಿಯರ್ ಕೂಡ ಮಾಡಿದ್ದಾರೆ, ಜಮೆ ಕೂಡ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಅಮೌಂಟ್ ಯಾವಾಗ ಬರುತ್ತೆ ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.